ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ಈ ವಾರ ಮಾಸ್ ಎಲಿಮಿನೇಷನ್ ಇದೆ. ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೋಡೋಣ ಯಾರ್ದು ಜಾಸ್ತಿ ಕಮೆಂಟ್ಸ್ ಬರುತ್ತೆ ಅಂತ. ಗುರು, ನೆನ್ನೆ ಎಪಿಸೋಡಲ್ಲಿ ನಿಜವಾಗ್ಲೂ ಸ್ಪಂದನ ಸೂಪರ್ ಅಂತ ಅನಿಸ್ತು ಗುರು ನನಗೆ. ಧ್ರುವಂತು ಸಿಂಪತಿ ಸ್ಟಾರ್, ಅದ್ರ ಜೊತೆಗೆ ಬೇಕಾಗೆ ನಾಟಕೀಯವಾಗಿ ಜಗಳ ಮಾಡಿದ್ರು ಅಂತ ನನಗನ್ನಿಸ್ತು ಗುರು. ನನಗನ್ಸಿದ್ದ ಒಪಿನಿಯನ್ ನಾನು ಸ್ಟ್ರಾಂಗ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅದ್ರ ಜೊತೆಗೆ ಅಸುರ ಯಾರು ನಮ್ಮ ಸುಧೀರಣ್ಣ ಗುರು, ಡೈಲಾಗಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಗುರು. ನಿಜವಾಗ್ಲೂ ಸಖತ್ ಫನ್ನಿ ಆಗಿರುತ್ತೆ. ಅವ್ರು ಸೀರಿಯಸ್ ಆಗಿ ಹೇಳಿದ್ರು ಕೂಡ ಸಖತ್ ಕಾಮಿಡಿ ಥರ ಇರುತ್ತೆ. ಒಂಟಿ ಜಂಟಿ ಅರಸ ಅರಸಿ ಅನ್ನೋ ಕಾನ್ಸೆಪ್ಟ್ಗೆ ಬಿಗ್ ಬಾಸು ಗುಡ್ ಬೈ ಹೇಳಿದ್ದಾರೆ. ಈ ವಾರ ಫಿನಾಲೆ ಇರುತ್ತೆ ಅಂತ ಹೇಳಿದ್ದಾರೆ ಗುರು. ನಿಜವಾಗ್ಲೂ ಈ ಒಂಟಿ ಜಂಟಿ ಕಾನ್ಸೆಪ್ಟನ್ನು ಕ್ಲೋಸ್ ಮಾಡಿ ಇಂಡಿವಿಜುವಲ್ ಆಟ ಸ್ಟಾರ್ಟ್ ಮಾಡಿದ್ದು ನಿಜವಾಗ್ಲೂ ಸಖತ್ ಖುಷಿಯಾಗಿದೆ ಗುರು. ಒಬ್ಬರಿಂದ ಒಬ್ಬರಿಗೆ ತೊಂದರೆ ಆಗ್ತಾಯಿತ್ತು, ಅದೆಲ್ಲ ಈಗ ಸೆಟ್ರೇಟ್ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಗಿಲ್ಲಿ ಮತ್ತು ಕಾವ್ಯ ಬಾಂಡಿಂಗ್ ಗುರು. ಜಂಟಿನ ಮುರಿಬೇಕಾದ್ರೆ ಅವರ ಬಾಂಡಿಂಗ್ ಅನ್ನೋದು ಜೆನ್ಯೂನ್ ಆಗಿತ್ತು ಅನ್ನೋದು ನನ್ನ ಒಪಿನಿಯನ್ನು. ಅದಕ್ಕೆ ಆಪೋಸಿಟ್ ಆಗಿ ಸತೀಶ್ ಅಣ್ಣ ಮತ್ತು ಚಂದ್ರಪ್ರಭಾ ಗುರು ಇಬ್ಬರು ನಾಟಕ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಗುರು. ಸ್ವಲ್ಪ ಒಂದು ಕಡೆ ಜೆನ್ಯೂನಿಟಿ ಚಂದ್ರಪ್ರಭಾ ಇದ್ದಾರೆ ಅಂತ ಅನಿಸುತ್ತೆ. ಬಟ್ ಸತೀಶ್ ಅಣ್ಣ ಮಾತ್ರ ಬರೀ ಸುಳ್ಳು ಡ್ರಾಮಾ ಡವ್ ಅಂತ ಅನ್ನಿಸ್ತಾ ಇದೆ ಗುರು ನನಗೆ. ಯಾರು ಫೈನಲಿಸ್ಟ್ ಸ್ಪರ್ಧೆಗೆ ಅರ್ಹತೆ ಇಲ್ಲ ಅಂತ ಇದು ಮಾಡಿದಾಗ ಸುಧೀರಣ್ಣಗೆ ಜಾಸ್ತಿ ವೋಟ್ಗಳು 5 ವೋಟ್ ಬಂದು ಫೈನಲಿಸ್ಟ್ಗೆ ಅನರ್ಹರು ಅನ್ನೋದಕ್ಕೆ ಒಪಿನಿಯನನ್ನು ಕೊಟ್ಟರು. ನನ್ನ ಒಪಿನಿಯನ್ ಪ್ರಕಾರ ಸುಧೀರಣ್ಣ ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಗುರು. ಟಾಸ್ಕು ಫೇಲ್ ಆಗಿರ್ಬೋದು, ಬಟ್ ಎಂಟರ್ಟೈನ್ಮೆಂಟ್ ಮಾತ್ರ ಚೆನ್ನಾಗಿತ್ತು. ಸಖತ್ ಫನ್ನಿಯಾಗಿ ಕಾಮಿಡಿ ಮಾಡಿದ್ದಾರೆ. ಹೀರೋ ಕೊಟ್ಟಿರೋ ಟಾಸ್ಕಲ್ಲಿ ಕೂಡ ಆಟ ಆಡಿದ್ದಾರೆ. ಅವ್ರ ಕೈಲಾಗಿದ್ದು ಎಫರ್ಟ್ ಹಾಕಿದ್ದಾರೆ ಅಂತ ನನಗನ್ನಿಸ್ತು. ಇನ್ನು ಅನ್ಡಿಸರ್ವಿಂಗ್ ಅಂತಂದರೆ ಸ್ಪಂದನ ಅಂತ ನನಗನ್ನಿಸ್ತು ಗುರು. ನಿಜವಾಗ್ಲೂ ಸ್ಪಂದನ ಅವರು ಅನ್ಡಿಸರ್ವ್ ಅಂತ ಹೇಳ್ಬೋದು. ಯಾಕಂತಂದರೆ ಯಾವುದೇ ಟಾಸ್ಕ್ ಆಡಿಲ್ಲ, ಏನೂ ಆಡಿಲ್ಲ, ಬಟ್ ಫೈನಲಿಸ್ಟ್ ಆಗಿದ್ದಾರೆ. ಬಟ್ ಅದು ಜನಗಳ ವೋಟಿಂಗಿಂದ ಅಂತ ಬಿಗ್ ಬಾಸ್ ಟೀಮು ಹೇಳಿದೆ. ಅದರಿಂದ ನಾವು ಅದಕ್ಕೆ ರೆಸ್ಪೆಕ್ಟನ್ನು ಕೊಡಬೇಕು. ಯಾಕಂತಂದರೆ ಜನಗಳ ಓಟಿಗೆ ರೆಸ್ಪೆಕ್ಟ್ ಕೊಡಬೇಕು. ಏನು ಮಾಡೋಕ್ಕಾಗೋದಿಲ್ಲ, ಡಿಸರ್ವ್ ಅಂತಲೇ ಹೇಳ್ಬೇಕು. ಅಲ್ಲಿ ಅಶ್ವಿನಿ ಮೇಡಮ್ ಅವ್ರಿಗೆ ಗಿಲ್ಲಿ ಮತ್ತು ಕಾವ್ಯ ಕೊಟ್ಟಿದ್ದ ಪಾಯಿಂಟ್, ಎಕ್ಸ್ಪೆಷಲಿ ಕಾವ್ಯ ಗುರು. ಅಶ್ವಿನಿ ಮೇಡಮ್ಗೆ ಅನ್ಡಿಸರ್ವ್ ಅದಕ್ಕೆ ಕಾರಣ ಕೊಟ್ಟಿದ್ದು ಎಕ್ಸಲೆಂಟ್ ಆಗಿತ್ತು, ಶೂರ್ ಶಾಟ್ ಆಗಿತ್ತು, ಸಕ್ಕತ್ತಾಗಿತ್ತು ಗುರು. ಪಾಯಿಂಟ್ಸ್ ಮಾತ್ರ ಸ್ಟ್ರಾಂಗ್ ಆಗಿ ಕಾವ್ಯ ಚೆನ್ನಾಗಿ ಪಾಯಿಂಟ್ಗಳನ್ನು ಹೇಳ್ತಾರೆ. ಅದ್ರ ಜೊತೆಗೆ ಸ್ಪಂದನ ಗುರು, ನಾನು ಏನೋ ಅಂದ್ಕೊಂಡಿದ್ದೆ, ಪರವಾಗಿಲ್ಲ ಗುರು, ಮ್ಯಾಟ್ರ್ ಇದೆ, ಬಟ್ ಓಪನ್ ಅಪ್ ಆಗ್ತಾರೆ ಹೋಗ್ತಾ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಗೇಮ್ ಆಡ್ತಾರೆ ಏನು ಅಂತ ಮುಂದಿನ ದಿನಗಳಲ್ಲಿ ನೋಡಿದ್ರೆ ಹೋಗ್ತಾ ಗೊತ್ತಾಗುತ್ತೆ ಗುರು. ಓವರಾಲ್ ಎಪಿಸೋಡಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಮೊದಲಿಗೆ ಸ್ಟಾರ್ಟಿಂಗಲ್ಲೇ ಸ್ಪಂದನ ಮತ್ತು ನಮ್ಮ ಧ್ರುವ್ ಅವ್ರದ್ದು ಜಗಳ ಸ್ಟಾರ್ಟ್ ಆಗುತ್ತೆ ಗುರು. ಧ್ರುವ್ ಏನಿಲ್ಲ ಗುರು, ಸಿಂಪಲ್ ಇಷ್ಟೇ. ಯಾರ್ದೋ ಮೇಲೆ ಕೋಪನ ಯಾರಿಗೋ ಬಿಟ್ಟರು ಒಂದು. ಅದ್ರ ಜೊತೆಗೆ ಕಾಣಿಸ್ಕೋಬೇಕು, ಸೇಫ್ ಗೇಮ್ ಆಡ್ತಾ ಇದ್ದಾರೆ ಅಂತ ಅವ್ರಿಗೆ ಮುದ್ರೆ ಹಾಕಿದ್ರು. ಅದರಿಂದ ಆಚೆ ಬರಬೇಕು ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ಳೋದಕ್ಕೋಸ್ಕರ ಸ್ಪಂದನ ಮೇಲೆ ಜಗಳ ಮಾಡಿದ್ರು ಅಂತ ನನಗೆ ಅನಿಸುತ್ತೆ ಗುರು. ಸುಮ್ಮನೆ ಅನ್ನೆಸೆಸರಿ ಆರ್ಗ್ಯುಮೆಂಟು ಧ್ರುವ ಅವ್ರದ್ದು ಅಂತ ಅನಿಸ್ತು. ರಿಪೀಟು ಸ್ಪಂದನ ಅವ್ರು ಕೊಟ್ಟಿದ್ದು ಮಾತ್ರ ಸಖತ್ತಾಗಿತ್ತು ಗುರು. ಇನ್ನೂ ಸ್ಟ್ರಾಂಗಾಗಿ ಕೊಡಬೇಕಾಗಿತ್ತು ಧ್ರುವ ಅವ್ರಿಗೆ ಅಂತ ನನಗನ್ನಿಸ್ತು. ಬಟ್ ಸ್ಪಂದನ ಅವರು ಅಷ್ಟು ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ ಗುರು. ಪರವಾಗಿಲ್ಲ ಗುರು, ಗಟ್ಟಿಗಿತ್ತಿನೇ ಮ್ಯಾಟ್ರ್ ಇದೆ. ನೋಡ್ಬೇಕು, ಹೋಗ್ತಾ ಚೆನ್ನಾಗಿ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸಖತ್ತಾಗಿ ಟಾಂಗನ್ನು ಕೊಟ್ಟರು. ಅವರು ಹೇಳ್ತಾರೆ ಗುರು, ಏನು ಸಿಂಪತಿಯಿಂದ ಸಿಂಪತಿ ಆಟ ಆಡಿದ್ದು ಯಾರು? ಧ್ರುವಂತ ಆಡಿದ್ದು. ಫಸ್ಟಿಂದ ಮಲ್ಲಮ್ಮ ಜೊತೆ ಸಿಂಪತಿ ಆಗಿದ್ದು, ಅದ್ರ ಜೊತೆಗೆ ಗೇಮನ್ನು ಬಿಟ್ಕೊಟ್ಟು ಆಚೆ ಇರ್ತೀನಿ ಅಂತ ಹೇಳಿ ಎಲ್ಲ ಸಿಂಪತಿ ಗೇಮ್ ಆಡಿದ್ದು ಬಂದು ಧ್ರುವಂತು. ಇಲ್ಲಿ ಬಂದರೆ ಡಿಫ್ರೆಂಟ್ ಆಪೋಸಿಟ್ ಆಗಿ ಹೇಳ್ತಾ ಇದ್ದಾರೆ, ಸ್ಪಂದನ ಮೇಲೆ ಹೇಳ್ತಾ ಇದ್ದಾರೆ. ಇದು ಯಾವ ನ್ಯಾಯ ಗುರು? ಇದು ಒಂಥರ ಯಾಕೋ ಸರಿ ಬರಲಿಲ್ಲ ಧ್ರುವಂತದ್ದು. ಆರ್ಗ್ಯುಮೆಂಟ್ ಮಾಡಬೇಕು ಗುರು. ಬಿಗ್ ಬಾಸ್ ಹೌಸಲ್ಲಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಸ್ಟ್ಯಾಂಡ್ ತಗೋಬೇಕು. ಬಟ್ ಆದರೆ ಅನ್ನೆಸೆಸರಿ ಇಲ್ಲದೇ ಇದಕ್ಕೆಲ್ಲ ಹೋಗಿ ಸ್ಟ್ಯಾಂಡ್ ತಗೊಂಡು ಈ ಥರ ಜೋಕರ್ ಆಗೋದ್ರಲ್ಲಿ ಏನು ಇದಿಲ್ಲ. ನಿಜವಾಗ್ಲೂ ಅನ್ನೆಸೆಸರಿ ಸ್ಟ್ಯಾಂಡ್ ಅಂತ, ಅನ್ನೆಸೆಸರಿ ವಾದ ಅಂತ ನನಗನ್ನಿಸ್ತು. ಅದರಲ್ಲಿ ಒಂದು ವ್ಯಾಲ್ಯೂನೇ ಇಲ್ಲ ಗುರು. ಧ್ರುವ ಅವ್ರು ಮಾತಾಡಿದ್ದು ಇದರಲ್ಲಿ ವ್ಯಾಲ್ಯೂನೇ ಇಲ್ಲ. ಸುಮ್ಮನೆ ಮಾತಾಡಬೇಕು ಅನ್ನೋ ಬರದಲ್ಲಿ ಮಾತಾಡಿದ್ರು, ಕಾಣಿಸ್ಕೋಬೇಕು ಅನ್ನೋ ಬರದಲ್ಲಿ ಕಾಣಿಸ್ಕೊಂಡ್ರು ಅಂತ ನನಗನ್ನಿಸ್ತು. ಬಟ್ ಸ್ಪಂದನ ಮಾತ್ರ ಸಖತ್ ಫೈಟನ್ನು ಕೊಟ್ಟರು ಗುರು. ಧ್ರುವ ಅವ್ರಿಗೆ ಸಖತ್ ಟಾಂಗನ್ನು ಕೊಟ್ಟರು ಅಂತ ನನಗನ್ನಿಸ್ತು. ಅದೆಲ್ಲ ಆದಮೇಲೆ ನೆಕ್ಸ್ಟು ಜಂಟಿ ಒಂಟಿ ಕಾನ್ಸೆಪ್ಟು ಎಂಡಿಂಗ್ ಆಗ್ತಾ ಇದೆ ಅಂತ ಹೇಳ್ತಾರೆ ಬಿಗ್ ಬಾಸ್ ಟೀಮು.
ನಿಜವಾಗ್ಲೂ ಈ ಜಂಟಿ ಒಂಟಿ ಕಾನ್ಸೆಪ್ಟು ಕ್ಲೋಸ್ ಆಗಿದ್ದು ತುಂಬ ಜನಕ್ಕೆ ಒಳ್ಳೇದಾಯ್ತು ಗುರು. ಯಾಕಂತಂದ್ರೆ ಅನ್ಫೇರ್ ಆಗ್ತಾ ಇತ್ತು, ಒಬ್ರು ಚೆನ್ನಾಗಿ ಆಡಿ ಒಬ್ರು ಚೆನ್ನಾಗಿ ಆಡಲಿಲ್ಲ ಅಂತಂದ್ರೆ ಇಬ್ರು ಹೋಗ್ತಾ ಇದ್ರು, ಅನ್ಫೇರ್ ಆಗ್ತಾ ಇತ್ತು. ಬಟ್ ಇದನ್ನ ಕ್ಲೋಸ್ ಮಾಡಿ ಒಳ್ಳೆ ಇದು ಮಾಡಿದ್ರು. ಅಟ್ಲೀಸ್ಟ್ ಈ ವೀಕ್ ಆದರೂ ಇಂಡಿವಿಜುವಲ್ ಆಗಿ ಆಟ ಆಡಿ ಅವರು ಪರ್ಫಾರ್ಮೆನ್ಸ್ ಪ್ರೂವ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮನೆಗೆ ಹೋಗ್ತಾರೆ. ನೋಡೋಣ ಏನಾಗುತ್ತೆ, ಏನು ಯಾರ್ಯಾರು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಬಟ್ ಆದರೆ ಬಿಗ್ ಬಾಸ್ ಹೇಳ್ತಾರೆ ಫೈನಲಿಸ್ಟ್ 4 ಜನ ಬಿಟ್ಟು ಸುಧೀರಣ್ಣ, ಮಾಳು, ಸ್ಪಂದನ, ಅಶ್ವಿನಿ ಗೌಡ ಈ 4 ಜನ ಬಿಟ್ಟು ಉಳಿದಿರೋರ್ನೆಲ್ಲರೂ ತಗೊಬಂದು ನಾಮಿನೇಷನ್ಸ್ಗೆ ಹಾಕಿದ್ದಾರೆ. ನಿಮ್ಮ ಫೇವ್ರೇಟ್ಗೆ ಸ್ಟ್ರಾಂಗ್ ಆಗಿ ವೋಟಿಂಗನ್ನು ಹಾಕ್ಕೊಳ್ಳಿ. ನೀವು ಒಬ್ರು ಓಟ್ ಹಾಕಿದ್ರೆ ಸಾಕಾಗಲ್ಲ, ನಿಮ್ಗೆ ಗೊತ್ತಿರೋರ ಕೈಯಲ್ಲೂ ನೀವು ಓಟ್ ಹಾಕ್ಸ್ಕೊಂಡು ನಿಮ್ಮ ಕಂಟೆಸ್ಟೆಂಟನ್ನು ಸೇಫ್ ಮಾಡ್ಕೋಬೇಕು. ಮಾಸ್ ಎವಿಕ್ಷನ್ ಇರೋದಂತೂ ಈ ವೀಕು ಗ್ಯಾರಂಟಿ, ಶೂರ್ ಶಾಟ್ ಹೋಗ್ತಾರೆ. ಎಷ್ಟು ಜನ ಹೋಗ್ತಾರೆ ಏನು ಅಂತ ಹೇಳೋಕ್ಕಾಗೋದಿಲ್ಲ. ಓಟನ್ನು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಮತ್ತೆ ಅನ್ಫೇರು ಅಂತ ನೀವೇ ಮಾತಾಡಬೇಕಾಗುತ್ತೆ. ಈ ಬಾಂಡಿಂಗಲ್ಲಿ ಒಳಗಡೆ ಆಕ್ಟಿವಿಟಿ ಏರಿಯಾಗೆ ಬಿಗ್ ಬಾಸ್ ಟೀಮು ಕರೀತಾರೆ. ಜಂಟಿ ಒಂಟಿ ಮುಕ್ತಾಯ ಆಗಿದೆ, ಒಂದೊಂದು ಪೇರ್ನ ಕರೀತಾರೆ. ನಿಮ್ಮ ಪೇರ್ನ ಅಡ್ವಾಂಟೇಜ್ ಒಂದು ಹೇಳಿ, ಡಿಸ್ಅಡ್ವಾಂಟೇಜ್ ಒಂದು ಹೇಳಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಇದರಲ್ಲಿ ಎಲ್ಲರೂ ಓಕೆ ಥರ ಅನಿಸುತ್ತೆ ಗುರು. ನನಗೆ ಎಕ್ಸ್ಪೆಷಲಿ ಹೈಲೈಟಾಗಿ ಕಾಣಿಸಿತ್ತು 3 ಜಂಟಿಗಳು ಹೈಲೈಟಾಗಿ ಕಾಣಿಸ್ತು. ಅದರಲ್ಲಿ ಫಸ್ಟ್ ಬಂದು ಗಿಲ್ಲಿ ಮತ್ತು ಕಾವ್ಯ ಗುರು. ಅವ್ರ ಬಾಂಡಿಂಗ್ ಒಂಥರ ಜೆನ್ಯೂನ್ ಆಗಿದೆ ಅಂತ ನನಗನ್ನಿಸ್ತು. ಅದರಲ್ಲೂ ಅವರು ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ದಾಗಿರ್ಬೋದು, ಸ್ಟ್ಯಾಂಡ್ ತಗೊಂಡಿದ್ದಾಗಿರ್ಬೋದು, ಆಟ ಆಡಿದ್ದಾಗಿರ್ಬೋದು, ಸಪೋರ್ಟಿವ್ ಆಗಿ ನಿಂತಿದ್ದಾಗಿರ್ಬೋದು. ಜಂಟಿ ಕಾನ್ಸೆಪ್ಟ್ ಕ್ಲೋಸ್ ಆಗ್ತಾ ಇದೆ ಅಂತಂದರೆ ಯಾರೂ ಬೇಜಾರು ಪಟ್ಟಿಲ್ಲ, ಬಟ್ ಇವರು ಬೇಜಾರು ಪಟ್ಟರು. ನಿಜವಾಗ್ಲೂ ಟ್ರೂ ಆಗಿತ್ತು ಇವರು ಬಾಂಡಿಂಗ್ ಅಂತ ನನಗನ್ನಿಸ್ತು ಗುರು. ಅದರಲ್ಲೂ ಕೂಡ ಗಿಲ್ಲಿ ಡೈಲಾಗ್ಸ್ ಮಾತ್ರ ಈ ಎಕ್ಸಲೆಂಟ್ ಗುರು. ಎಲ್ಲಿದ್ರು ಕೂಡ ಗಿಲ್ಲಿ ಡೈಲಾಕಿಂಗ್ ಏನು ನಿಜವಾಗ್ಲೂ ಸಖತ್ತಾಗಿ ಡೈಲಾಗ್ಗಳನ್ನು ಹೊಡೆದ್ರು. ಅದಾದಮೇಲೆ ನೆಕ್ಸ್ಟು ಚಂದ್ರಪ್ರಭಾ ಸತೀಶ್, ಇವ್ರದ್ದು ಗುರು ಪಕ್ಕ ಇಬ್ಬರದು ಕೂಡ ಡ್ರಾಮಾ ಅಂತ ಅನ್ಸುತ್ತೆ ಗುರು. ಇಬ್ಬರು ಮಾತಾಡ್ಕೊಂಡು ಮಾಡಿದ್ವಿ ಅಂತ ಹೇಳ್ತಾರೆ, ಅದನ್ನು ಒಪ್ಕೊಳ್ಳೋದಕ್ಕೆ ಚಂದ್ರಪ್ರಭಾ ರೆಡಿ ಇಲ್ಲ. ಬಟ್ ಇಬ್ಬರಿಗೂ ಕಾನ್ವರ್ಸೇಷನ್ ಆಗಿರೋದಂತೂ ಗ್ಯಾರಂಟಿ ಗುರು. ಇಲ್ಲ ಅಂತಂದರೆ ಅಷ್ಟು ಸ್ಟ್ರಾಂಗ್ ಆಗಿ ಸತೀಶ್ ಅಣ್ಣ ಹೇಳೋದು ಇಲ್ಲ. ಇನ್ನೊಂದು ಕಡೆ ಸತೀಶ್ ಅಣ್ಣ ಹೇಳೋ ಮಾತನ್ನು ಸೀರಿಯಸ್ ಆಗಿ ತಗೊಳ್ಳಂಗೂ ಇಲ್ಲ ಗುರು. ಸತೀಶ್ ಅಣ್ಣ ಎಲ್ಲ ಬರೀ ಬಿಲ್ಡಪ್ ಬಿಡ್ತಾ ಇರ್ತಾರಷ್ಟೇ. ನೋಡಬೇಕು ಏನಾಗುತ್ತೆ ಏನು ಅಂತ. ಬಟ್ ಸತೀಶ್ ಅಣ್ಣ ಸರ್ವೈವ್ ಆಗೋದು ಕಷ್ಟ ಗುರು. ಈ ವೀಕ್ ಮೇ ಬಿ ಹೋಗ್ತಾರೆ, ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಇದರಲ್ಲಿ ಕೋಪ ಮಾಡಿಕೊಂಡು ಚಂದ್ರಪ್ರಭಾ ಅವರು ತುಂಬ ಫ್ರಸ್ಟ್ರೇಷನ್ ಪಡ್ತಾರೆ ಗುರು. ಚಂದ್ರಪ್ರಭಾ ಅವರು ಅಷ್ಟಕ್ಕಷ್ಟು ತುಂಬ ಕಾಟ ಕೊಟ್ಟಿದ್ದಾರೆ ಗುರು ಅವ್ರಿಗೆ, ಚಂದ್ರಪ್ರಭಾ ಅವ್ರಿಗೆ ಸತೀಶ್ ಅವರು ಬೇಜಾರಾಗೋದ್ರಲ್ಲಿ ಅರ್ಥ ಇದೆ ಅಂತ ನನಗೆ ಅನಿಸ್ತು ಗುರು. ನೆಕ್ಸ್ಟು ಮಾಳು ಮತ್ತು ಸ್ಪಂದನ ಗುರು, ಇವ್ರ ಬಾಂಡಿಂಗ್ ಕೂಡ ಜೆನ್ಯೂನ್ ಆಗಿತ್ತು. ಬಟ್ ಇವರು ಕೂಡ ಒಬ್ರಿಗೊಬ್ರು ಅಟ್ಲೀಸ್ಟ್ ಮಾಳುಗೇನೋ ಗೊತ್ತಿಲ್ಲ ಅಂತಂದರೆ ಸ್ಪಂದನ ಚೆನ್ನಾಗಿ ಗೈಡ್ ಮಾಡಿ ಸ್ವಲ್ಪನಾದರೂ ಮೋಟಿವೇಟ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು ಗುರು. ಅವರಿಬ್ಬರು ಬಾಂಡಿಂಗ್ ಕೂಡ ಸ್ವಲ್ಪ ಜೆನ್ಯೂನ್ ಆಗಿತ್ತು. ಇನ್ನು ಬಿಟ್ಟರೆ ಉಳಿದವ್ರದ್ದೆಲ್ಲನೂ ಒಂಥರ ಓಕೆ ಥರ ಯಾವಾಗ ಇದು ಕ್ಲೋಸ್ ಆದರೆ ಸಾಕು ಅನ್ನೋ ಥರ ಇತ್ತು. ಓಕೆ ಥರ ರೀಸನ್ಸು. ಹ್ಯಾಪಿಯಾಗಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ನಮಗೆ ಇಂಡಿಪೆಂಡೆನ್ಸ್ ಸಿಕ್ತು, ಫ್ರೀಡಮ್ ಸಿಕ್ತು ಅನ್ನೋ ರೇಂಜ್ಗೆ ಸೆಲೆಬ್ರೇಟ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಒಂಥರ ಈ ಕಾನ್ಸೆಪ್ಟ್ ಕ್ಲೋಸ್ ಆಗಿದ್ದಂತೂ ಸಖತ್ತು ಇಷ್ಟ ಆಯಿತು ಗುರು. ನನಗೂ ಕೂಡ ಒಳ್ಳೇದಾಯಿತು ಈ ಕಾನ್ಸೆಪ್ಟನ್ನು ಕ್ಲೋಸ್ ಮಾಡಿ, ಇನ್ನೂ ಬೇಗನೆ ಕ್ಲೋಸ್ ಮಾಡಬೇಕಾಗಿತ್ತು ಅಂತ ನನಗನ್ನಿಸ್ತು. ಅದಾದಮೇಲೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ. ಈ 4 ಜನ ಫೈನಲಿಸ್ಟ್ ಆಗಿರ್ತಾರೆ. ಯಾರು? ಸ್ಪಂದನ, ಮಾಳು, ಸುಧೀರಣ್ಣ ಮತ್ತು ಅಶ್ವಿನಿ ಗೌಡ. ಈ 4 ಜನನೂ ಫೈನಲಿಸ್ಟ್ ಆಗಿರ್ತಾರೆ. ಇದರಲ್ಲಿ ಯಾರು ಫೈನಲಿಸ್ಟ್ಗೆ ಅನರ್ಹರು ಅಂತಂದ್ಬಿಟ್ಟು ಒಂದು ಟಾಸ್ಕನ್ನು ಕೊಡ್ತಾರೆ. ಅವ್ರ ಮುಂದೆ ಕೇಕನ್ನು ಇಟ್ಟಿರ್ತಾರೆ. ಆ ಕೇಕನ್ನು ಕಟ್ ಮಾಡಿ ತಿಂದ್ಕೊಂಡು ರೀಸನ್ಸನ್ನು ಹೇಳಬೇಕು, ಯಾಕೆ ಇವರು ಅನರ್ಹರು, ಅವರು ಯಾಕೆ ಡಿಸರ್ವ್ ಅಂತ. ಗುರು ಇದರಲ್ಲಿ ತುಂಬ ಟಫಾಗಿ ಚೆನ್ನಾಗಿ ಎಲ್ಲರೂ ಮಾತಾಡ್ತಾರೆ. ಇದರಲ್ಲಿ ಕೆಲವೊಬ್ಬರು ಮಾತ್ರ ಹೈಲೈಟ್ ಆಗಿ ಪಾಯಿಂಟ್ಸ್ಗಳನ್ನು ಹೇಳ್ತಾರೆ, ಚೆನ್ನಾಗಿ ಹೇಳಿದ್ರು. ಇದರಲ್ಲಿ ಹೈಯೆಸ್ಟ್ ವೋಟ್ ಬಂದು ಸುಧೀರಣ್ಣಗೆ ಬರುತ್ತೆ ಗುರು. 5 ವೋಟ್ ಬರುತ್ತೆ. ಅಶ್ವಿನಿ, ಅಭಿ, ಧನುಷ್, ರಾಶಿಕಾ ಮತ್ತು ಮಂಜಕ್ಕ ಈ 5 ಜನನು ಸುಧೀರಣ್ಣಗೆ ವೋಟ್ ಮಾಡ್ತಾರೆ. ಸುಧೀರಣ್ಣ ಫುಲ್ ಪನ್ನಿಯಾಗೆ ಮಾತಾಡ್ತಾ ಇರ್ತಾರೆ. ಕೇಕ್ಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಅಲ್ಲೂ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ, ಡೈಲಾಗ್ಸ್ ಹೊಡೆಯೋದಕ್ಕೆ ಸಖತ್ತಾಗಿ ಇದು ಮಾಡ್ತಾರೆ. ಬಟ್ ರಾಶಿಕಾ ಚೆನ್ನಾಗಿ ಪಾಯಿಂಟ್ಸ್ ಹೇಳಿದ್ರು ಗುರು. ಟೂ ಗುಡ್ ಅಂತ ಅನ್ನಿಸ್ತು. ಬಟ್ ಸುಧೀರಣ್ಣ ಇಂಪ್ರೂವ್ಮೆಂಟ್ ಆಗಬೇಕು ಗುರು. ಟಾಸ್ಕ್ಗಳಲ್ಲಿ ಎಲ್ಲ ಸ್ವಲ್ಪ ಭಯ ಪಡ್ತಾರೆ ಅಂತ ಅನಿಸುತ್ತೆ. ಅದನ್ನೆಲ್ಲ ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ನೆಕ್ಸ್ಟು ಅಶ್ವಿನಿ ಗೌಡ ಅವ್ರಿಗೆ 2 ವೋಟ್ ಬೀಳುತ್ತೆ. ಅದು ಗಿಲ್ಲಿ ಮತ್ತು ಕಾವ್ಯ ಇದು ಮಾಡ್ತಾರೆ. ಗಿಲ್ಲಿ ಮಾತ್ರ ಚೆನ್ನಾಗಿ ಕಾಮಿಡಿಯಾಗಿ ಸಖತ್ತಾಗಿ ಪಾಯಿಂಟ್ಸನ್ನು ಹೇಳ್ತಾರೆ. ಬಟ್ ಕಾವ್ಯ ಮಾತ್ರ ಗುರು ಸಖತ್ತಾಗಿ ಅವರ ನೆಗೆಟಿವ್ಸನ್ನು ಪರ್ಫೆಕ್ಟಾಗಿ ಹೇಳ್ತಾರೆ. ಬಟ್ ಅಶ್ವಿನಿ ಮೇಡಮ್ಮು ಡಿಫೆಂಡ್ ಮಾಡ್ಕೊಳಕ್ಕೆ ಆಗದೆ, ಬಟ್ ಅದನ್ನೇನೋ ಒಂಥರ ಡಿಫೆಂಡ್ ಮಾಡ್ಕೋತಾರೆ. ಬಟ್ ಸ್ಟ್ರಾಂಗ್ ಆಗಿ ಪಾಯಿಂಟ್ಸನ್ನು ಹೇಳ್ತಾರೆ. ಪ್ರೀ ಪ್ರಾಡಕ್ಟಿಂದ ಹಿಡಿದು ಅವರು ನಡ್ಕೊಂಡಿರೋ ಬಿಹೇವಿಯರು, ಆಚೆ ಕಡೆ ಎಲ್ಲ ನೆಗೆಟಿವ್ ಆಗಿ ಹೋಗ್ತಾ ಇದೆ ಅನ್ನೋದು ಎಲ್ಲ ಸಖತ್ತಾಗಿ ಗೆಸ್ ಮಾಡ್ತಾ ಇದ್ದಾರೆ ಕಾವ್ಯ ಅವರು. ಅವ್ರಿಗೇನು ಚೆನ್ನಾಗಿದೆ ಗುರು. ಪಾಯಿಂಟ್ಸನ್ನು ಸ್ಟ್ರಾಂಗ್ ಆಗಿ ಇಡ್ತಾ ಇದ್ದಾರೆ ಕಾವ್ಯ ಅವರು. ಟಾಸ್ಕು ಸ್ವಲ್ಪ ಎಫರ್ಟ್ಸ್ ಹಾಕಿ ಚೆನ್ನಾಗಿ ಆಟ ಆಡಿದ್ರೆ ಒಂದು ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ ಗುರು ಕಾವ್ಯ ಕೂಡ. ಅದಾದಮೇಲೆ ನೆಕ್ಸ್ಟು ಸ್ಪಂದನ ಅವ್ರಿಗೆ 3 ವೋಟ್ ಬೀಳುತ್ತೆ.
ಆ ಸ್ಪಂದನಗೆ ಹಾಕೋದು ಜಾನ್ವಿ, ಮಲ್ಲಮ್ಮ ಮತ್ತು ಧ್ರುವ ಎಕ್ಸ್ಪೆಕ್ಟೆಡ್ ಬಿಡಿ. ಬೆಳಗ್ಗೆ ಗಲಾಟೆ ಆಗಿತ್ತು, ತಗೊಬಂದು ಹಾಕ್ತಾರೆ ಸಿಂಪತಿ ಅನ್ಡಿಸರ್ವ್ ಅಂತ. ಜಾನ್ವಿ ಕೂಡ ಅನ್ಡಿಸರ್ವ್ ಅಂತ ಹಾಕ್ತಾರೆ. ಮಲ್ಲಮ್ಮ ರೀಸನ್ನೇ ಅಲ್ಲ ಬಿಡಿ. ಇಲ್ಲಿ ನನ್ಗೆ ಅರ್ಥ ಆಗದೆ ಇರೋದು ಒಂದೇ ಗುರು, ಜನಗಳ ವೋಟಿಂಗಿಂದ ಅವರು ಫೈನಲಿಸ್ಟ್ ಆಗಿರೋದಾದ್ಮೇಲೆ ಅವ್ರ ಅನರ್ಹತೆ ಇಲ್ಲ ಅಂತ ಯಾರು ಹೇಳ್ಬಾರ್ದು. ಅಲ್ಲಿ ಟಾಸ್ಕ್ ಬೇಸ್ ಮಾಡ್ಕೊಂಡು ಹೇಳಿ, ಇಲ್ಲ ಮನೇಲಿ ಇರೋದು ಬೇಸ್ ಮಾಡ್ಕೊಂಡು ಹೇಳಿ ಅಂದಿದ್ರೆ ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ಜನಗಳು ವೋಟಿಂಗಿಂದ ಇದು ಮಾಡಿರೋದು. ಬಟ್ ನಾವೇನು ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಆ್ಯಂಡ್ ಮೂವ್ ಆನ್ ಅಷ್ಟೇ, ಏನು ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಬಂದಾಗ ಮಾಳುಗೆ 3 ವೋಟ್ ಬೀಳುತ್ತೆ. ಅದರಲ್ಲಿ ಯಾರು? ಸತೀಶ್ ಅಣ್ಣ, ಚಂದ್ರಪ್ರಭಾ ಮತ್ತು ರಕ್ಷಿತಾ. ಇದರಲ್ಲಿ ಚಂದ್ರಪ್ರಭಾ ಮತ್ತು ಸತೀಶ್ ಅಣ್ಣ ಇಬ್ಬರು ಒಂದೇ ಪಾಯಿಂಟ್ಸ್ ಹೇಳ್ತಾರೆ, ಮಾಳು ಜಾಸ್ತಿ ಬೆರೆಯಲ್ಲ ಆ ಥರ ಈ ಥರ ಅಂತ. ಬಟ್ ಮಾಳು ಅಂತ ಟಾಸ್ಕ್ ಅಂತ ಬಂದಾಗ ಮಾಳು ಚೆನ್ನಾಗಿ ಆಟ ಆಡ್ತಾನೆ ಗುರು. ಎಲ್ಲರಿಗಿಂತನೂ ಮನೆಯಲ್ಲಿ ಧನುಷ್ ಆದಮೇಲೆ ಟಾಸ್ಕ್ ಯಾರಾದರೂ ಚೆನ್ನಾಗಿ ಆಡ್ತಾರೆ ಅಂತಂದರೆ ಅದು ಮಾಳು ಅಂತ ನನ್ನ ಒಪಿನಿಯನ್ನು. ಅದಾದಮೇಲೆ ನೆಕ್ಸ್ಟು ರಕ್ಷಿತಾ ಕೂಡ ಪಾಯಿಂಟ್ಸ್ ಇರ್ತಾರೆ, ಎಲ್ಲರ ಜೊತೆ ಬೆರೆಯಲ್ಲ, ಇನ್ನೂ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ. ಬಟ್ ಇದೇ ಒಂದೇ ರೀಸನ್ ಮಾತಾಡ್ತಾ ಇದ್ದೀವಿ, ಬೆರೆಯೋದಿಲ್ಲ ಅಂತ ಒಂದು ರೀಸನ್ ಇಟ್ಕೊಂಡೇ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಕಷ್ಟ ಗುರು. ಬೇರೆ ಇನ್ನೇನಾದರೂ ರೀಸನ್ಸನ್ನು ಹುಡುಕ್ಬೇಕು, ಇಲ್ಲ ಹೇಳ್ಬೇಕು. ಅದು ಬಿಟ್ಬಿಟ್ಟು 24 hours ಮನೆಯಲ್ಲಿದ್ದು ರೀಸನ್ಸ್ ಗೊತ್ತಾಗಿಲ್ಲ ಅಂತಂದರೆ ಅವ್ರ ಆಟ ಸರಿ ಇಲ್ಲ ಅಂತ ಅಷ್ಟೇ. ಆ ಸತೀಶ್ ಅಣ್ಣ ಏನು ರೀಸನ್ ಕೊಡ್ತಾರೋ, ಏನು ಮಾತಾಡ್ತಾರೋ ಅವ್ರಿಗೆ ಗೊತ್ತಿರಬೇಕು. ಏನು ಮಾಡೋಕ್ಕಾಗಲ್ಲ ಬಿಡಿ. ಅದೆಲ್ಲ ಆದಮೇಲೆ ನೆಕ್ಸ್ಟು ಲಾಸ್ಟಲ್ಲಿ ಫನ್ನಿ ಕಾನ್ವರ್ಸೇಷನ್ ಗುರು. ಈ ರಕ್ಷಿತಾ ಅದು ಚೆನ್ನಾಗಿರುತ್ತೆ, ಬಿಗ್ ಬಾಸ್ ಜೊತೆ ಮಾತಾಡ್ತಾ ಇರ್ತಾರೆ ಕ್ಯಾಮ್ರಾ ಜೊತೆ, ಮಾರಲ್ ಆಫ್ ದಿ ಸ್ಟೋರಿ, ಎಂಡ್ ಆಫ್ ದಿ ಸ್ಟೋರಿ ಏನು ಅಂತ ಅಂದ್ಬಿಟ್ಟು ಸಖತ್ ಫನ್ನಿ ಆಗಿತ್ತು. ಅದನ್ನು ಬಂದು ಜಾನ್ವಿ ಮತ್ತು ಅಶ್ವಿನಿ ಮೇಡಮ್ಮು ಸೈಲೆಂಟಾಗಿ ಕಳ್ಳರ್ ಥರ ಬಂದು ಕೇಳಿಸ್ಕೊಂಡು ಫನ್ನಿಯಾಗಿ ನಗೀತಾ ಇರ್ತಾರೆ. ಅದು ಬಂದಮೇಲೆ ರಕ್ಷಿತಾ ಅವರು ರಿಯಾಕ್ಷನ್ ಕೊಟ್ಟಿದ್ದಾಗಿರ್ಬೋದು, ಸಖತ್ತಾಗಿತ್ತು ಗುರು. ನೆನ್ನೆ ಎಪಿಸೋಡಲ್ಲಂತೂ ನನಗೆ ಮಾಳು ಮತ್ತು ಸ್ಪಂದನ ಅವ್ರದ್ದು ಎಕ್ಸ್ಪೆಷಲಿ ಸ್ಪಂದನ ಗುರು ಸಖತ್ ಇಷ್ಟ ಆಯಿತು. ಧ್ರುವು ಫುಲ್ಲು ನೆಗೆಟಿವ್ ಆಗಿ ಹೋಗ್ತಾ ಇದ್ದಾರೆ. ಮೊನ್ನೆ ಸಿಂಪತಿ ಆ್ಯಂಗಲಿಂದ ಹೋದ್ರು, ನೆನ್ನೆ ಅನ್ನೆಸೆಸರಿ ಗಲಾಟೆ ಮಾಡ್ಕೊಂಡು ನೆಗೆಟಿವ್ ಆ್ಯಂಗಲಲ್ಲಿ ಹೋದ್ರು ಅಂತ ನನಗೆ ಅನ್ನಿಸ್ತು. ಗಿಲ್ಲಿ ಮತ್ತು ಸುಧೀರ್ ಅಣ್ಣ ಕಾಮಿಡಿ ಮಾತ್ರ ಸಖತ್ತಾಗಿದೆ ಗುರು, ಸೂಪರ್ ಅಂತ ಅನ್ನಿಸ್ತು. ಕಾವ್ಯ ಪಾಯಿಂಟ್ಸ್ ಮಾತ್ರ ಗನ್ ಶಾರ್ಟ್ ಆಗಿ ಇಟ್ಟು ಪಾಯಿಂಟ್ಸನ್ನು ಹೇಳಿದ್ರು ಅಂತ ನನಗೆ ಅನ್ನಿಸ್ತು ನೆನ್ನೆ ಎಪಿಸೋಡ್ ನೋಡಿದಾಗ. ನಿಮ್ಗೆ ಏನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ನಮಸ್ತೆ.